ಅಂದರೆ ಈ ಲೀಗಲ್ಲಿ ನೀವು ಕೂಡ ಇರ್ತೀರಿ ಅಂಪೈರ್ ಆಗಿ, ಎಷ್ಟು ಖುಷಿ, ಎಷ್ಟು ಮನೋರಂಜನೆ ನೀಡ್ತೀರಿ ಅಂತ? ಸರ್ ಆ್ಯಕ್ಚುಲಿ ನನಗೆ ದೊಡ್ಡ ವೇದಿಕೆ ಇದು. ಅಂದರೆ ನಾನು ಸಣ್ಣ ಸಣ್ಣ ಟೂರ್ನಮೆಂಟ್ಸ್ ಮಾಡಿದ್ದೀನಿ, ಡ್ಯಾನ್ಸಿಂಗ್ ಅಂಪೈರ್ಗೆ ಮಾಡಿದ್ದೀನಿ. ಅಂದರೆ ZKPಯಲ್ಲಿ ಅವಕಾಶ ಸಿಗೋದನ್ನೋದೇ ತುಂಬ ದೊಡ್ಡ ನಮಗೆ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಅಂದರೆ ನನಗೆ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ನನ್ನ ಹತ್ರ ಏನೇನೆಲ್ಲ ಟ್ಯಾಲೆಂಟ್ಸ್ ಇದೆಯೋ ಅದನ್ನೆಲ್ಲ ಈ ZKPಯಲ್ಲಿ ನಾನು ಪ್ರೂಫ್ ಮಾಡಿ ನನ್ನ ಬಗ್ಗೆ ನಾನು ಪ್ರೂಫ್ ಮಾಡ್ಕೋಬೇಕಂತ ಅನ್ಕೊತೀನಿ. 8 ವರ್ಷದ ಎಕ್ಸ್ಪೀರಿಯನ್ಸ್ ನಿಮಗೆ ಅಂಪೈರ್ ಆಗಿದೆ. ಅಂಪೈರ್ಗಿಂತ ಮುಂಚೆ ಏನು ಮಾಡ್ತಾಯಿದ್ರಿ? ಸೊ ಅಂಪೈರ್ಗಿಂತ ಮುಂಚೆ ನಾನು ಗ್ರಾನೈಟ್ ವರ್ಕ್ ಮಾಡ್ತಾಯಿದ್ದೆ. ಗ್ರಾನೈಟ್ ವರ್ಕು ಅದರಲ್ಲಿ ಆ ವರ್ಕ್ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಥಾಟ್ ಬಂತು, ಅಂದರೆ ನನಗೆ ಎಲ್ಲ ಕರ್ನಾಟಕದಲ್ಲಿ ಹೇಳ್ತಾ ಇರ್ತಾರೆ ಡ್ಯಾನ್ಸಿಂಗ್ ಅಂಪೈರ್ಸ್ ಅಂದ್ರೆ ಮಹಾರಾಷ್ಟ್ರ ಕಡೆ ಇದ್ದಾರೆ ಅನ್ನೋ ಥರ ಆ ಥರ ಹೇಳ್ತಾ ಇರ್ತಾರೆ. ಕರ್ನಾಟಕದಲ್ಲಿ ಯಾಕಿರಬಾರ್ದು ಆ ಥಾಟ್ ನನಗೆ ಬಂದಿದ್ದು. ಸೊ ಆಮೇಲೆ ನಾನು ಏನಾರ ಮಾಡಬೇಕು ಅಂದ್ಕೊಂಡು ನಂದು ಓನ್ ಸ್ಟೈಲೆಲ್ಲ ನಾನು ಸಣ್ಣದಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇವಾಗ ಈ ಮಟ್ಟಕ್ಕೆ ನಾನು ಬಂದು ನಿಂತಿದ್ದೀನಿ. ಯಾಕೆ ಡ್ಯಾನ್ಸ್ ಥರನೇ ಒಂಥರ ಈ 6 ಬೌಂಡ್ರಿಗಳನ್ನ ತೋರಿಸೋದು ಅನ್ನೋದು ಆ ಥಾಟ್ ಬಂದಿದೆ ಯಾಕೆ? ಸರ್ ಕ್ರಿಕೆಟ್ ಅನ್ನೋದು ಒಂದು ಸ್ಟ್ರೆಸ್ ಫ್ರೀ ಗೇಮು. ನಾನು ಪ್ಲೇಯರೇನೆ. ನನಗೇನು ನಾನು ಆಡಕ್ಕೆ ಹೋಗ್ತೀನೋ ಕ್ರಿಕೆಟ್ ಆಡಕ್ಕೆ ಹೋಗ್ತೀನೋ ಆ ಟೈಮಲ್ಲಿ ನನಗೇನು ಇರಲ್ಲ ಮೈಂಡಲ್ಲಿ. ಸ್ಟ್ರೆಸ್ ಫ್ರೀಯಾಗಿ ಆಡ್ತಾ ಇರ್ತೀನಿ ಆಟನ ನಾನು. ಸೊ ಜನ ಅದನ್ನು ನೋಡೋಕ್ಕೆ ಬರ್ತಾರೆ ಗೊತ್ತಾ. ಸೊ ಅವ್ರಿಗೆ ಆ ಸ್ಟ್ರೆಸ್ ಫ್ರೀನ ನಾನು ಕೊಡಬೇಕು ಅವ್ರಿಗೆ. ಒಳ್ಳೆ ಗೇಮ್ ನೋಡ್ತಾ ಅವ್ರಿಗೆ ಖುಷಿಯಾಗಿರಬೇಕು ಅವರು. ಅದಕ್ಕೋಸ್ಕರ ಅದನ್ನು ನಾನು ಚಾಯ್ಸ್ ಮಾಡಿ ಅದನ್ನು ನಾನು ಮಾಡ್ತಾಯಿದ್ದೀನಿ ಸರ್. ಎಸ್ ನಾಗೇಂದ್ರ ಸರ್, ಈಗ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಕೂಡ ನೀವು ಕೂಡ ಮನೋರಂಜನೆ ನೀಡ್ತಾ ಇದ್ರಿ, ಅಲ್ಲೂ ಕೂಡ ಅಂಪೈರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರಿ. ಅಲ್ಲಿ ಅಂಪೈರ್ ಇಲ್ಲ, ನಾನು ಕೋಚ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರಿ. ಅಲ್ಲಿ ಎಕ್ಸ್ಪೀರಿಯನ್ಸ್ ಅನ್ಸೋಲ್ಲ, ಅಂದರೆ ಆ ಲೇಡೀಸ್ ಹೇಗಿರುತ್ತೆ, ಲೇಡೀಸ್ ಮತ್ತು ಬಾಯ್ಸ್ ಅಂತ ಬಂದಾಗ ಅಲ್ಲಿ ಏನಾದರೂ ಚಾಲೆಂಜಸ್ ಇರುತ್ತಾ ಹೇಗೆ ಅಂತ? ಚಾಲೆಂಜ್ ಅಂತ ಏನಿರಲ್ಲ ಸರ್, ಎಲ್ಲ ಕ್ರಿಕೆಟು ಒಂದೇನೆ ಈಗ. ಬಟ್ ಏನಂದರೆ ಕ್ರಿಕೆಟ್ ಅಂತ ಬಂದಾಗ ಚೆನ್ನಾಗಿ ಆಡಬೇಕಷ್ಟೇ. ಈಗ ನಾವು ಒಬ್ಬರು ಪ್ಲೇಯರಾಗಿ ಆಡ್ತೀವಿ. ಸೊ ಪ್ಲೇಯರಾಗಿ ಆಡೋದೇ ಬೇರೆ, ನೀವು ಅಂಪೈರ್ಶಿಪ್ ಮಾಡೋದೇ ಬೇರೆ. ಅಂಪೈರ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಅದು ಪ್ಲೇಯರಾಗಿ ಬರ್ಬೋದು. ಅಂಪೈರ್ಶಿಪ್ ಇದೆಯಲ್ಲ, ಎಲ್ಲ ಮ್ಯಾಚ್ ಮಾಡಿ ಪ್ಲೇಯರ್ನೆಲ್ಲ ಸಮಾಧಾನ ಮಾಡಿ ನಾವು ಮುಗಿಸ್ಕೊಂಡು ಈಚೆ ಬರೋದಿದೆ. ಮಹಿಳೆಯರಿಗೆ ಹುಡುಗಿಯರಿಗೆ ಬ್ಯಾಟ್ ಹಿಡಿಯೋಕ್ಕೂ ಬರಲ್ಲ, ಬಟ್ ನೀವು ಹೇಗೆ ಕಲಿಸ್ಕೊಡ್ತಾ ಇದ್ರಿ ಅಂಥೇಳಿ, ಅಂದರೆ ನಿಮ್ಮ ಒಂದು ಕೋಚಿಂಗ್ ಪಡೆದಾದ ನಂತರ ಚೆನ್ನಾಗಿ ಅವರ ಪರ್ಫಾರ್ಮೆನ್ಸ್ ಹೊರಗಡೆ ಬರ್ತಾ ಇರುತ್ತೆ. ಹೌದು ಸರ್. 0 ಇಂದ ಹೇಗೆ ಅವ್ರನ್ನ ಮೇಲ್ ತರ್ತಾ ಇದ್ರಿ ಅಂತ? ಸರ್ ಅದು ಹಿಂಗೆ ನನಗೆ ಬರುತ್ತೆ, ಫೋನ್ನೆಲ್ಲ ಬರುತ್ತೆ ಕೋಚಿಂಗ್ ಮಾಡಿ ಅಂತ. ಬಟ್ ಅವರೆಲ್ಲ ಇನ್ನೇನು ಕ್ರಿಕೆಟ್ ಕಲ್ತಿರಲಿಲ್ಲ. ಬಟ್ ನಾವು ಚೆನ್ನಾಗಿ ಅವ್ರನ್ನೆಲ್ಲ ಪ್ರಿಪೇರ್ ಮಾಡಿ ಒಳ್ಳೆ ಮ್ಯಾಚಸ್ ಆಡಿದ್ದಾರೆ. ನಾವೆಲ್ಲ ಮಾಡಿದ್ದೆಲ್ಲ ಎಲ್ಲ ಸೆಮಿಫೈನಲ್ಲು ಫೈನಲ್ಲೇನೆ ನಾನು ಕೋಚ್ ಮಾಡಿದ್ದೆಲ್ಲ. ಬಟ್ ಚೆನ್ನಾಗಿದೆ. ಅಂದರೆ ಆಯ್ಕೆಗೆ ಕೋಚಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಒಂದು ಚೆನ್ನಾಗಿ ನಮಗೆ ಒಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಹೊರಗಡೆ ಬರಬೇಕು ಅಂದರೆ ಕೋಚಿಂಗ್ ಪಡೋದು ಎಷ್ಟು ಮುಖ್ಯ? ಅದೇ ಸರ್, ಎಲ್ಲ ಏನಂದ್ರೆ ಕ್ರಿಕೆಟ್ ಟ್ಯಾಲೆಂಟ್ ಇರಬೇಕು ಸರ್. ಏನೇ ಮಾಡಬೇಕು ಅಂದರೆ ನೀವೀಗ ಅಂಪೈರ್ಶಿಪ್ ಮಾಡೋದಾಗಲಿ ಕೋಚಿಂಗ್ ಮಾಡೋದಾಗಲಿ ಅಷ್ಟು ಈಸಿ ಇರಲ್ಲ ಯಾವುದೂ. ಈಗ ಅಂಪೈರಿಂಗ್ ಮಾಡಬೇಕು ಅಂದರೆ ನಿಮಗೆಲ್ಲ ಪ್ರಾಪರಾಗಿ ರೂಲ್ಸ್ ಗೊತ್ತಿರಬೇಕು. ಬಟ್ ಯಾರೋ ಒಬ್ಬ ಪ್ಲೇಯರ್ಸ್ ಏನೋ ಒಂದು ಬಂದು ಹೇಳ್ತಾನೆ, ನೀವು ಅವ್ನಿಗೆ ಅದನ್ನು ರಿವ್ಯೂ ಏನಾರ ಹೇಳ್ಬೇಕು, ಅವ್ನಿಗೆ ರಿವ್ಯೂ ಕೊಡಬೇಕು ಅವನಿಗೆ. ಇಲ್ಲಾಂದರೆ ಸುಮ್ಮನೆ ಕಷ್ಟ ಅದೆಲ್ಲ. ಸುಮ್ಮನೆ ಎಲ್ಲರೂ ನಾನು ಮಾಡ್ತೀನಿ ಅಂಪೈರು ಅಂದರೆ ಅದಾಗಲ್ಲ. ಅಂದರೆ ನೀವು ಕೋಚಿಂಗ್ ಆಗಿದ್ದೀರಲ್ಲ, ಅಂದರೆ ಮೊದಲು ಎಲ್ಲ ಬ್ಯಾಟ್ಸ್ಮನ್ ಆಗಿನೇ ಕೋಚಿಂಗ್ ಆಗಿರುತ್ತೆ? ನಾನು ಆಲ್ರೌಂಡರ್. ನಾನು ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಮಾಡ್ತೀನಿ. ಬಟ್ ನಾವು ಈಗಲೂ ಆಡ್ತೀವಿ. ಬಟ್ ಏನಂದ್ರೆ ಈಗ ಒಂದು ಸ್ವಲ್ಪ ಆಡೋದು ಕಮ್ಮಿ ಮಾಡಿದ್ದೀವಿ. ನಿಮ್ದು ಏನಾದರೂ ಕ್ಲಬ್ ಏನಾದರೂ ಇದೆಯಾ? ಇಲ್ಲ ಸರ್, ನಾನೆಲ್ಲ ಕ್ಲಬ್ಗಳಿಗೆ ಆಡ್ತೀನಿ. ಎಲ್ಲ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಕ್ಲಬ್ಗಳಿಗೆ ಎಲ್ಲ ಆಡ್ತೀನಿ. ನಮ್ಮದೇ ಸ್ವಂತ ಅಂತ ಏನಿಲ್ಲ. ಭವಿಷ್ಯ ಇದೆಯಾ ಕೋಚಿಂಗಲ್ಲಿ? ಇದೆ ಸರ್. ಅಂಪೈರಿಂಗ್ ಮಾಡ್ತೀನಿ, ಅದು ಬಿಟ್ಟರೆ ಕೋಚಿಂಗ್ ಮಾಡ್ತೀನಿ. ಇದೆ ಸರ್, ಏನು ತೊಂದರೆ ಇಲ್ಲ. ಅದರಲ್ಲಿ ದುಡಿತಾ ಇದ್ರಿ, ಅದು ಬಿಟ್ಟು ಏನು ಮಾಡ್ತೀರಿ? ಅದೇ ಸರ್, ಕೋಚಿಂಗು, ಅಂಪೈರಿಂಗು, ಫ್ರೀ ಟೈಮಲ್ಲಿ ಕ್ರಿಕೆಟ್ ಆಡೋದು, ಇಷ್ಟೇ ಸರ್. ಅಂದರೆ ಬೇರೆ ಬೇರೆ ಲೀಗ್ ಟೂರ್ನಮೆಂಟು ಲೀಗ್ಗಳು ಈ ಥರ ಆಡ್ತಾ ಇರ್ತೀವಿ. ಜಾಸ್ತಿ ಇವಾಗ ಅಂಪೈರಿಂಗೇ ಜಾಸ್ತಿ ಮಾಡ್ತಾ ಇರೋದು. ಬಟ್ ಅಂಪೈರಿಂಗ್ ಅಂದರೆ ಏನು ತುಂಬ ಇರಲ್ಲ. ಬಟ್ ಇಲ್ಲದೆ ಇದ್ದಾಗ ಕೋಚಿಂಗು ಕ್ರಿಕೆಟ್ ಆಡ್ತೀವಿ ನಾವು ಇದೀವಿ ಸರ್.